ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ನೀವು ಯೂಟ್ಯೂಬಲ್ಲಿ ಮಾನಿಟೈಸೇಷನ್ಗೆ ಅಪ್ಲೈ ಮಾಡುವಾಗ ಸೆಟಪ್ ಆ್ಯಡ್ಸೆನ್ಸ್ ಫಾರ್ ಯೂಟ್ಯೂಬ್ ನಿಮ್ಮ ಎರಡನೇ ಸ್ಟೆಪ್ ಎರರ್ ಆಗಿ ಸೆಟಪ್ ಆ್ಯಡ್ಸೆನ್ಸ್ ಫಾರ್ ಯೂಟ್ಯೂಬ್ ಹಾಗೆ ಪಿಕ್ಸ್ ಇನ್ ಆ್ಯಡ್ಸೆನ್ಸ್ ಫಾರ್ ಯೂಟ್ಯೂಬ್ ಅಂತ ಬಂದಿದ್ದರೆ ಇದನ್ನು ನಾನು ಏನು ಮಾಡೋದು, ಯಾವ ರೀತಿ ಸಾಲ್ವ್ ಮಾಡ್ಕೊಳ್ಳೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ನೋಡ್ತಾ ಇರೋದು ಭದ್ರನಾಯಕ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಒಂದು ವಿಡಿಯೋನ ಶೇರ್ ಮಾಡಿ. ಆದಷ್ಟು ಯೂಟ್ಯೂಬ್ ಯಾರೆಲ್ಲ ಹೊಂದಿರ್ತಾರೆ ಅವರಿಗೆಲ್ಲರೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಈಗ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲು ನೀವು YT ಸ್ಟುಡಿಯೋ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. YT ಸ್ಟುಡಿಯೋ ಆ್ಯಪನ್ನು ಓಪನ್ ಮಾಡಿಕೊಂಡು ಅರ್ನಿಂಗ್ಸ್ ಮೇಗಡೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತಲ್ವ, ಸೆಟಪ್ ಆ್ಯಡ್ಸೆನ್ಸ್ ಫಾರ್ ಯೂಟ್ಯೂಬ್ ಅಂತ ಬಂದಿರುತ್ತೆ. ಅದ್ರ ಕೆಳಗಡೆ ನಿಮಗೆ ಪಿಕ್ಸ್ ಇನ್ ಆ್ಯಡ್ಸೆನ್ಸ್ ಫಾರ್ ಯೂಟ್ಯೂಬ್ ಅಂತ ಇದೆ, ಅದ್ರ ಮೇಗಡೆ ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್. ಇದು ಹೆಚ್ಚು ಕಡಿಮೆ ನಿಮಗೆ ಕ್ರೋಮಲ್ಲಿ ಓಪನ್ ಮಾಡಿದಾಗ, ಕ್ರೋಮಲ್ಲಿ ವೆಬ್ಸೈಟ್ ಮೂಲಕ ನೀವು ಲಾಗಿನ್ ಮಾಡಿಕೊಂಡು ನಿಮ್ಮ ಒಂದು ಅಕೌಂಟನ್ನು, ಯೂಟ್ಯೂಬ್ ಅಕೌಂಟನ್ನು ಲಾಗಿನ್ ಮಾಡಿಕೊಂಡು ಅಲ್ಲಿ ಅರ್ನಿಂಗ್ಸ್ ಮೇಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಪಿಕ್ಸ್ ಇನ್ ಆ್ಯಡ್ಸೆನ್ಸ್ ಫಾರ್ ಯೂಟ್ಯೂಬ್ ಅಂತ ಇರುತ್ತಲ್ಲ, ಅದು ನಿಮಗೆ ಕ್ಲಿಕ್ ಮಾಡಲಿಕ್ಕೆ ಆಗಲ್ಲ, ಲಿಂಕ್ ಓಪನ್ ಆಗಲ್ಲ ಫ್ರೆಂಡ್ಸ್. ನಿಮಗೆ ಅಲ್ಲಿ ಲಿಂಕ್ ಓಪನ್ ಆಗಿಲ್ಲ ಅಂತಂದರೆ YT ಸ್ಟುಡಿಯೋನ ಓಪನ್ ಮಾಡ್ಕೊಳ್ಳಿ, ಅಲ್ಲಿ ಲಿಂಕ್ ಓಪನ್ ಆಗುತ್ತೆ. ಪಿಕ್ಸ್ ಇನ್ ಆ್ಯಡ್ಸೆನ್ಸ್ ಫಾರ್ ಯೂಟ್ಯೂಬ್ ಅಂತ ಇದೆಯಲ್ವ, ನಿಮಗೆ ಈಗ ಸ್ಕ್ರೀನ್ ಮೇಗಡೆ ಕಾಣಿಸ್ತಿದೆ ನೋಡಿ, ಅದ್ರ ಮೇಗಡೆ ಕ್ಲಿಕ್ ಮಾಡಿ. ಅದ್ರ ಮೇಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಯು ಕ್ರಿಯೇಟ್ ವೆಲ್ ಹೆಲ್ಪ್ ಯು ಅಂತ ಅರ್ನ್ ಅಂತ ಇದೆಯಲ್ವ, ಅದ್ರ ಕೆಳಗಡೆ ಸೈನ್ ಅಪ್ ಅಂತ ಇದೆ. ಹಾಗೆ ಅಲ್ಲಿ 1 2 3 ಸ್ಟೆಪ್ಸ್ ಕೆಳಗಡೆ ಗೆಟ್ ಸ್ಟಾರ್ಟೆಡ್ ಅಂತ ಇದೆ. ನೀವು ಇಲ್ಲಿ ಸೈನ್ ಅಪ್ ಅಥವಾ ಗೆಟ್ ಸ್ಟಾರ್ಟೆಡ್ ಮೇಗಡೆ ಯಾವುದಾದ್ರೂ ಒಂದ್ರ ಮೇಗಡೆ ಕ್ಲಿಕ್ ಮಾಡಿ. ಅದ್ರ ಮೇಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಚೂಸ್ ಅಕೌಂಟ್ ಅಂತ ಬರುತ್ತೆ. ನೀವು ಯಾವ ಅಕೌಂಟಿಗೆ ಗೂಗಲ್ ಆ್ಯಡ್ಸೆನ್ಸನ್ನು ಲಿಂಕ್ ಮಾಡಿದರೆ ಯಾವುದನ್ನು ಸರಿ ಮಾಡಬೇಕು ಅಂತಿದ್ರೆ ಆ ಒಂದು ಅಕೌಂಟನ್ನು ಚೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಚೂಸ್ ಮಾಡಿ ಆದಮೇಲೆ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಲೆಟ್ಸ್ ಗೆಟ್ ಯು ಸ್ಟಾರ್ಟೆಡ್ ಅಂತ ಇದೆ ಅಲ್ವಾ. ನಂತರ ಕೆಳಗಡೆ ಯುವರ್ ಸೈಟ್ ಅಂತ ಇದೆ, ಅಲ್ಲಿ ನಿಮ್ಮದೇನಾದರೂ ವೆಬ್ಸೈಟ್ ಲಿಂಕ್ ಇದ್ದರೆ ಅದರಲ್ಲಿ ಪೇಸ್ಟ್ ಮಾಡಬೇಕು. ಅಲ್ಲಿ ವೆಬ್ಸೈಟ್ ಅಂತ ಇದೆ ಇಲ್ವಾ, ಅದ್ರ ಮೇಗಡೆ ಕ್ಲಿಕ್ ಮಾಡಿಕೊಂಡು ಪೇಸ್ಟ್ ಮಾಡಿ. ಆ ಒಂದು ಲಿಂಕನ್ನು ಅಲ್ಲಿ ಪೇಸ್ಟ್ ಮಾಡಿ. ನಿಮ್ಮದು ವೆಬ್ಸೈಟ್ ಲಿಂಕ್ ಯಾವುದೇ ಇಲ್ಲ ಅಂತಂದರೆ, ಸೈಟ್ ಯಾವುದು ಇಲ್ಲ ಅಂತಂದರೆ ಐ ಡೋಂಟ್ ಸೈಟ್ ಎಟ್ ಅಂತ, ಐ ಡೋಂಟ್ ಹ್ಯಾವ್ ಸೈಟ್ ಎಟ್ ಅಂತ ಅಲ್ಲಿ ಒಂದು ಬಾಕ್ಸ್ ಇದೆಯಲ್ಲ, ಆ ಬಾಕ್ಸ್ ಮೇಗಡೆ ಟಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮಾಡಿ ಆದಮೇಲೆ ಕೆಳಗಡೆ ಗೆಟ್ ಮೋರ್ ಔಟ್ ಆಫ್ ಆ್ಯಡ್ಸೆನ್ಸ್ ಅಂತ ಇದೆ. ಇಲ್ಲಿ ನಿಮಗೆ ಏನಾದರೂ ನೋಟಿಫಿಕೇಷನ್ ಬರಬೇಕು ಅಂತಂದರೆ, ಆ್ಯಡ್ಸೆನ್ಸ್ ಮೇಗಡೆ ಇರುವಂಥ ಯಾವುದಾದ್ರು ನೋಟಿಫಿಕೇಷನ್ ಬೇಕು ಅಂತಂದರೆ ಇಲ್ಲಿ ಫಸ್ಟ್ ಆಪ್ಷನ್ ಎಸ್ ಮೇಗಡೆ ಕ್ಲಿಕ್ ಮಾಡಿ. ಹಾಗೆ ನಿಮಗೆ ಕೆಳಗಡೆ ಕಂಟ್ರಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇಂಡಿಯಾನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಂಡಿಯಾನ ಸೆಲೆಕ್ಟ್ ಮಾಡಿ ಆದಮೇಲೆ ಕೆಳಗಡೆ ನಿಮಗೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಎಲ್ಲ ಇದಕ್ಕೆ ಬರ್ತವೆ. ಅದೆಲ್ಲ ಕೂಡ ಆದಮೇಲೆ ನಿಮಗೆ ಓದ್ಕೊಳ್ಳೋಕ್ಕೆ ಟೈಮ್ ಇದ್ದರೆ ಓದ್ಕೊಳ್ಳಿ. ನಂತರ ಕೆಳಗಡೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಕೆಳಗಡೆ ಲಾಸ್ಟಲ್ಲಿ ಐ ಹ್ಯಾವ್ ರೀಡ್ ಆ್ಯಂಡ್ ಅಕ್ಸೆಪ್ಟ್ ದ ಅಗ್ರಿಮೆಂಟ್ ಅಂತ ಇದೆಯಲ್ವ, ಅಲ್ಲಿ ರೈಟ್ ಮಾರ್ಕನ್ನು ಟಿಕ್ ಮಾಡ್ಕೊಳ್ಳಿ. ಒಂದು ಬಾಕ್ಸ್ ಇರುತ್ತೆ, ಖಾಲಿ ಬಾಕ್ಸ್ ಇರುತ್ತೆ, ಅದ್ರ ಮೇಗಡೆ ಟಿಕ್ ಮಾಡಿ ರೈಟ್ ಮಾರ್ಕನ್ನು ಟಿಕ್ ಮಾಡಿ. ನಂತರ ಈ ಕಡೆ ಕೆಳಗಡೆ ರೈಟ್ ಸೈಡಲ್ಲಿ ಸ್ಟಾರ್ಟ್ ಯೂಸಿಂಗ್ ಆ್ಯಡ್ಸೆನ್ಸ್ ಅಂತ ಬರುತ್ತೆ. ಸ್ಟಾರ್ಟ್ ಯೂಸಿಂಗ್ ಆ್ಯಡ್ಸೆನ್ಸ್ ಅಂತ ಬ್ಲೂ ಕಲರಲ್ಲಿ ವೈಟ್ ಕಲರಲ್ಲಿ ಬರೆದಿದ್ದಾರೆ ಆ್ಯಕ್ಷನ್, ಅದ್ರ ಮೇಗಡೆ ಕ್ಲಿಕ್ ಮಾಡಿ. ಅದ್ರ ಮೇಗಡೆ ಕ್ಲಿಕ್ ಮಾಡಿದಾಗ ಇದು ಕಂಪ್ಲೀಟ್ ಆಗುತ್ತೆ. ನಂತರ ನಿಮ್ಮ ಸೆಕೆಂಡ್ ಸ್ಟೆಪ್ ಏನಿದೆಯಲ್ವ ಅದು ಡನ್ ಆಗುತ್ತೆ ಫ್ರೆಂಡ್ಸ್ ಸ್ವಲ್ಪ ಹೊತ್ತಲ್ಲಿ. ಈ ರೀತಿಯಾಗಿ ನೀವು ಪಿಕ್ಸ್ ಇನ್ ಆ್ಯಡ್ಸೆನ್ಸ್ ಫಾರ್ ಯೂಟ್ಯೂಬನ್ನು ಸಾಲ್ವನ್ನು ಮಾಡ್ಕೊಳ್ಬೋದು, ಬಂದಿರುವಂಥ ಪ್ರಾಬ್ಲಮ್ಸನ್ನು. ನಿಮಗೆ ಇದು ಅರ್ಥ ಆಯ್ತಲ್ವ? ಬೇರೆ ಯಾವುದಾದ್ರೂ ಡೌಟ್ ಇದೆ ಕಾಮೆಂಟ್ ಮಾಡಿ. ಇಲ್ಲಿಗೆ ಒಂದು ವಿಡಿಯೋನ ಮುಗಿಸೋಣ. ಮುಂದಿನ ವಿಡಿಯೋ ಮತ್ತೆ ಎಲ್ಲರೂ ಕೂಡ ಭೇಟಿ ಆಗೋಣ. ಯಾರೆಲ್ಲ ಕೊನೆವರೆಗೂ ವಿಡಿಯೋನ ನೋಡಿದಿರಲ್ವ ಎಲ್ಲರೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.